ಸಾಕಷ್ಟು ಒಂದು ವಿಕೋಪಕ್ಕೆ ಹೋಗಿರುವಂಥದ್ದು. ನೋಡಿ, ತುಮಕೂರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ನಾಗಮಂಗಲ ಹೋದ ವರ್ಷ ನಡೀತು. ಈ ವರ್ಷ ಅದಕ್ಕೆ ಮುಂಚೆ ಶ್ರೀರಂಗಪಟ್ಟಣದಲ್ಲಿ ನಡೀತು. ಒಂದು ಬಾವುಟ, ಹಿಂದೂ ಬಾವುಟವನ್ನು ಆಯಿಸ್ಟ್ ಮಾಡಿರೋದಕ್ಕೆ ಕೆರಗೋಡು ಅಲ್ಲೊಂದು ಘಟನೆ ನಡೀತು. ಇದು ಮೂರನೇ ಘಟನೆ ಮದ್ದೂರಲ್ಲಿ. ಇದು ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕರ್ನಾಟಕದಾದ್ಯಂತ ನಿರಂತರವಾಗಿ ಮುಸಲ್ಮಾನರನ್ನ ಓಲೈಸುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇವತ್ತು ನಿನ್ನೆ ಟಿವಿ ಮಾಧ್ಯಮದಲ್ಲಿ ಮುಸಲ್ಮಾನರ ಒಬ್ಬ ಆ ಮಸೀದಿಯ ಯಾರೋ ಮುಖ್ಯಸ್ಥ ಇದಾನಲ್ಲ, ಆತನೇ ಹೇಳಿದರೆ ನಮ್ಮಿಂದ ತಪ್ಪಾಗಿದೆ ಅಂತೇಳಿ. ಆತನೇ ಹೇಳಿದ್ಮೇಲೆ ಸಿದ್ದರಾಮಯ್ಯನವರು ಪದೇ ಪದೇ ಬಿಜೆಪಿಯವರು ಇದನ್ನೆಲ್ಲ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ, ಇವತ್ತು ಸಂಗಮೇಶ್ವರ್ ಅವರು ಹೋಗ್ಬಿಟ್ಟು ನಾನು ಈ ಜನ್ಮದ ನೆಕ್ಸ್ಟ್ ಜನ್ಮ ಇದ್ರೆ ಮುಸಲ್ಮಾನರಾಗ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಚಾಮುಂಡಿ ನಾವು ಕನ್ನಡ ನಾಡದೇವತೆ ಹಬ್ಬವನ್ನ ದಸರಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯ ಒಂದು ದಸರಾ ಆಚರಣೆಯನ್ನ ವಿಜೃಂಭಣೆಯಿಂದ ಮಾಡುವಂತ ಕಾರ್ಯಕ್ರಮಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ಕರೆಸುವಂತದ್ದು ಯಾಕೆ ಬೇಕಿತ್ತು? ದೀಪಾ ಇನ್ನೊಬ್ರು ಇದ್ರಲ್ಲ, ಅವರ ಜೊತೆಗೆ ಬಂದಂತ ಪುಸ್ತಕ ಬರೆದಂತವ್ರು, ಅವ್ರನ್ನ ಕರೆಸಬಹುದಾಗಿತ್ತು. ದೀಪಾ ಬಸ್ತಿ ಅವ್ರನ್ನ. ಆದರೆ ಸಿದ್ದರಾಮಯ್ಯನವರು ಇಂಟೆನ್ಷನ್ ಆಗಿ ಪದೇ ಪದೇ ಜನರ ಭಾವನೆಗಳಿಗೆ ಧಕ್ಕೆ ಬರುವಂತ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಿದ್ದಾರೆ. ಕೋಮು ಗಲಭೆಗೆ ಪ್ರಚೋದನೆ ಕೊಡ್ತಿರುವಂತವರು ಸಿದ್ದರಾಮಯ್ಯನವರು. ಇವತ್ತು ಬಿಜೆಪಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಸಲ್ಮಾನರ ಮೇಲೆ ಸಾಕಷ್ಟು ಪೊಲೀಸ್ ಸ್ಟೇಷನ್ ದಾಳಿ ಮಾಡಿರೋದು, ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ ದಾಳಿ ಮಾಡಿರೋದು, ಮತ್ತೆ ಇಲ್ಲಿ ಪುಲಕೇಶಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿರುವಂತದ್ದು, ಬೇರೆ ಬೇರೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳ ಮೇಲೆ ಪೊಲೀಸರ ಮೇಲೆ ದಾಳಿ ಮಾಡಿರುವಂತ ಪ್ರಕರಣಗಳನ್ನ, ನೂರಾರು ಪ್ರಕರಣಗಳನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವರನ್ನೆಲ್ಲ ವಿಡ್ರಾ ಮಾಡಿದ್ದಾರೆ. ಮತ್ತೆ ರಾಜ್ಯಸಭಾ ಚುನಾವಣೆ ಆಗಬೇಕಾದ್ರೆ ಅಸೆಂಬ್ಲಿ ಒಳಗಡೆ ಅಲ್ಲೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು. ಅಸೆಂಬ್ಲಿ ಒಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ಮೇಲೆ ಇವತ್ತು ಸಂಗಮೇಶ್ವರರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ತುಷ್ಟೀಕರಣ ಮಾಡಿ ನಾನು ನೆಕ್ಸ್ಟ್ ಜನ್ಮದಲ್ಲಿ ಅಂತ, ಮುಸಲ್ಮಾನರಲ್ಲಿ ಹಿಂದೂಗಳಲ್ಲಿ ನೆಕ್ಸ್ಟ್ ಜನ್ಮ ಇರ್ಬೋದು, ಮುಸಲ್ಮಾನರಲ್ಲಿ ನೆಕ್ಸ್ಟ್ ಜನ್ಮ ಇಲ್ಲ. ನಾನು ಇವತ್ತೇ ಹೇಳ್ತಿದ್ದೀನಿ ಸಂಗಮೇಶ್ವರ್ ಅವರಿಗೆ, ನೀವು ನಮ್ಮ ಹಿಂದೂ ಸಮಾಜದಲ್ಲಿರೋದಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಈ ಕೂಡಲೇ ನೀವು ಮುಸಲ್ಮಾನರನ್ನ ತಗೊಳ್ಳಿ, ನಿಮ್ಮ ಕುಟುಂಬದವ್ರನ್ನು ಸೇರಿಸಿ ರಾಜೀನಾಮೆ ಕೊಟ್ಟು ಮುಸಲ್ಮಾನರಾಗಿ ಚುನಾವಣೆ ನಿಲ್ಲಿ, ಭದ್ರಾವತಿಲಿ ತಾಕತ್ತಿದ್ರೆ ಗೆಲ್ಲಿ. ಎಲ್ರಿವರೆಗೂ ಈ ಕಾಂಗ್ರೆಸ್ನವರು, ಈ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟದಲ್ಲೂ ರಾಜಕಾರಣ ಮಾಡ್ತಾರೆ. ಕಾಂಗ್ರೆಸ್ ಶಾಸಕರು ಎಲ್ಲ ಮಸೀದಿಗಳಿಗೋಗಿ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡೋದ್ರಿಂದನೇ ಇವತ್ತು ಪಾಕಿಸ್ತಾನ ಪರ ಘೋಷಣೆಗಳನ್ನ ಕರ್ನಾಟಕದಾದ್ಯಂತ ದಂಗೆ ಹೇಳುವಂತ ಕೆಲಸವನ್ನ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಮಾಡ್ತಿದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ, ನೈತಿಕತೆ ಇಟ್ಕೊಂಡು ಮೊದಲು ರಾಜೀನಾಮೆ ಕೊಡಿ. ನೀವು ಇದು ಹೇಳಿದಿರಾ, ಹೋದ್ಸಲಿ ದಸರಾ ಸಂದರ್ಭದಲ್ಲಿ ನೀವು ಹೇಳಿದಿರಾ ಇದು ನನ್ನ ಲಾಸ್ಟ್ ದಸರಾ ಅಂತ ಹೇಳಿದಿರಾ, ನಾನು ಉದ್ಘಾಟನೆ ಮಾಡೋದು ಲಾಸ್ಟ್ ದಸರಾ ಅಂತ ಹೇಳಿದಿರಾ. ಹೋಗೋ ಕಡೆ ಸಲ ಕೆಟ್ಟ ಹೆಸರು ತಗೋಬೇಡ್ರಿ. ನಿಮ್ಗೆ ಯಾವ ನೈತಿಕತೆನೂ ಇಲ್ಲ. ಕರ್ನಾಟಕದಲ್ಲಿ ಜನ ನಿಮ್ಮನ್ನ ತಾತ್ಸಾರ ಮಾಡಿ ರಿಜೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇವತ್ತು ಚುನಾವಣೆಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. 2028 ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಮತ್ತೆ JDS 150 ಸ್ಥಾನಗಳನ್ನ ಕರ್ನಾಟಕದಲ್ಲಿ ಗೆಲ್ತಾರೆ. ಓಕೆ ಸರ್.